ಏಪ್ರಿಲ್ 16, 17, 18ಗೆ ಒಂದು ಶಾರ್ಟ್ ಸೆಷನ್ ಕರೀತಾರೆ. ಮಹಿಳಾ ಮೀಸಲಾತಿ ಬಿಲ್ ನ ಜಾರಿ ತರಬೇಕು ಅಂತ. ಈ ಬಿಲ್ನ ಜಾರಿ ತರಬೇಕು ಅಂದ್ರೆ ಇದರ ಸಂಬಂಧಪಟ್ಟ ಹಾಗೆ ಏನು ಅಮೆಂಡ್ಮೆಂಟ್ಸ್ ತರ್ತಾ ಇದೀವಿ ಅನ್ನೋದನ್ನ ಕೂಡ ನಾವು ಆಲ್ ಪಾರ್ಟಿ ಮೀಟಿಂಗ್ ನಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಖರ್ಗೆಜಿ ಅವರು ಪ್ರೈಮ್ ಮಿನಿಸ್ಟರ್ಗೆ ಮತ್ತೆ ಪಾರ್ಲಿಮೆಂಟರಿ ಅಫೇರ್ಸ್ ಮಿನಿಸ್ಟರ್ ಕಿರಣ್ ರಿಜಿಜು ಅವರಿಗೂ ಕೂಡ ಒಂದು ಲೆಟರ್ ಕೂಡ ಕಳಿಸಿದ್ದಾರೆ. ಸುಮಾರು 2 ರಿಂದ 3 ಲೆಟರ್ ಕಳಿಸಿದ್ದಾರೆ. ಈ ಅಮೆಂಡ್ಮೆಂಟ್ ಬಿಲ್ಲಿನ ಡೀಟೇಲ್ಸ್ ಏನು, ಯಾವ ರೀತಿ ಈ ಬಿಲ್ನ ಜಾರಿ ತರ್ತೀರಾ, ಪ್ರೈಮ್ ಮಿನಿಸ್ಟರ್ ಅವರ ಅಧ್ಯಕ್ಷತೆಯಲ್ಲಿ ಒಂದು ಆಲ್ ಪಾರ್ಟಿ ಮೀಟಿಂಗ್, ಅಪೋಸಿಷನ್ ಪಾರ್ಟೀಸ್, ರೂಲಿಂಗ್ ಪಾರ್ಟಿ ಎಲ್ಲರದು ಒಂದು ಸಭೆ ಕರೆದು ಒಂದು ರೋಡ್ ಮ್ಯಾಪ್ ಯಾವ ರೀತಿ ಬಿಲ್ ಜಾರಿ ತರಬೇಕು ಅನ್ಕೊಂಡಿದ್ದೀರಾ ಅನ್ನೋದ್ರ ಬಗ್ಗೆ ಒಂದು ಆಲ್ ಪಾರ್ಟಿ ಮೀಟಿಂಗ್ ಕರೀರಿ ಅಂತ ಹೇಳಿದ್ದಾರೆ. ಅದನ್ನ ಕೂಡ ಇಗ್ನೋರ್ ಮಾಡಿದ್ದಾರೆ. ಈಗ NDA ಪಕ್ಷದವರಿಗೆ ಈ ಬಿಲ್ನ, ಮಹಿಳಾ ಮೀಸಲಾತಿ ಬಿಲ್ನ ಆಗ್ಲೇ 2023ರಲ್ಲಿ ಎಲ್ಲರ ಸಹಮತಿಯಿಂದ ಜಾರಿಗೆ ತಂದಿದ್ದೀವಿ. ಇಟ್ಸ್ ಬಿಕಮ್ ಅ ಲಾ ನಾವು. ಇದನ್ನ ಡಿಲಿಮಿಟೇಷನ್ ಜೊತೆ ಲಿಂಕ್ ಮಾಡಿಬಿಟ್ಟು ನಾವು ಡಿಲಿಮಿಟೇಷನ್ ಬಗ್ಗೆ ನಮಗಿರುವಂತಹ ಆತಂಕ ಇದೆ. ಸೊ ಅದರ ಬಗ್ಗೆ ಮಾಹಿತಿನ ಸರಿಯಾಗಿ ಕೊಟ್ಟಿಲ್ಲ. ನಾವು ಕೇಳಿದಾಗ ಅದನ್ನ ಮುಚ್ಚುಮರೆ ಮಾಡಿದ್ದಾರೆ. ಈಗ ನೀವು 3 ದಿನ ಡಿಸ್ಕಷನ್ ಅಲ್ಲೂ ನೋಡಿದ್ರಿ ಯಾವ ರೀತಿ ಅಮಿತ್ ಶಾ ಅವರು ನನಗೆ 1 ಗಂಟೆ ಕೊಡ್ರಿ, 1 ಗಂಟೆನಲ್ಲಿ ನಾವೇನು 543 ಸೀಟ್ ಇದೆ ಅದನ್ನ 850ಕ್ಕೆ ಯಾವ್ಯಾವ ಸ್ಟೇಟಿಗೆ ಎಷ್ಟೆಷ್ಟು ಬರ್ತಾ ಇದೆ ಡಿಲಿಮಿಟೇಷನ್ ಬಗ್ಗೆ ಮಾಹಿತಿ ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಏನು ಹೇಳಿದ್ರು, KG ಮಕ್ಕಳಿಗೆ ಹೇಳ್ಕೊಟ್ಟ ಹಾಗೆ ನಾನು ಹೇಳ್ಕೊಡ್ತೀನಿ ಅಂತ ಹೇಳಿದರು. ಅದೇನು ಬೇಕಾಗಿಲ್ಲ ನಮಗೆ. ನೀವು ಏನು 1 ವಾರ 15 ದಿನ ಮುಂಚೆನೆ ನಿಮಗೆ ಈ ಬಿಲ್ನ ಜಾರಿ ಮಾಡಬೇಕು ಅಂತ ಉದ್ದೇಶ ಇದ್ದಿದ್ರೆ ಆ ಬಿಲ್ಲಿನ ಸಂಪೂರ್ಣ ಮಾಹಿತಿ ನಮಗೆ ಕರಿಬೇಕಿತ್ತು. ಇಲ್ಲದ್ರೆ ಒಂದು ಆಲ್ ಪಾರ್ಟಿ ಮೀಟಿಂಗ್ ತಗೊಂಡು ಬಂದ್ಬಿಟ್ಟು ಎಲ್ಲರ ಒಂದು ಕನ್ಸೆನ್ಸಸ್ ನಲ್ಲಿ ನೀವು ಬಿಲ್ ಜಾರಿಗೆ ತಂದ್ರೆ ಅವಾಗ ಎಲ್ಲರೂ ಕೂಡ ಅವರ ಸಜೆಷನ್ಸ್ ಕೊಟ್ಟು ಮಹಿಳಾ ಮೀಸಲಾತಿ ಬಿಲ್ನ ಯಾವ ರೀತಿ ನಾವು ಬರುವಂತಹ ಚುನಾವಣೆ ಅದರಲ್ಲಿ ಇಂಪ್ಲಿಮೆಂಟ್ ಮಾಡ್ಬೋದು ಅಂತ ಹೇಳ್ತಾ ಇದ್ವಿ. ಈ ಡಿಲಿಮಿಟೇಷನ್ ಬಿಲ್ನಲ್ಲಿ ಆ ಡಿಲಿಮಿಟೇಷನ್ ಕಮಿಷನ್ ಮಾಡ್ತಾ ಇದಾರಲ್ಲ, ಅದರಲ್ಲಿ ಯಾರ್ಯಾರು ಇರ್ತಾರೆ, ಅವರೇ ರೆಕಮೆಂಡೆಡ್ ಒಬ್ಬ ಚೇರ್ಪರ್ಸನ್ ಇರ್ತಾರೆ, ಜೊತೆಗೆ ಚೀಫ್ ಎಲೆಕ್ಷನ್ ಕಮಿಷನರು, ಸ್ಟೇಟ್ ಎಲೆಕ್ಷನ್ ಕಮಿಷನರ್ ಇವರೆಲ್ಲರೂ ಇರ್ತಾರೆ. ಸೊ ಇದರ ಬಗ್ಗೆ ಎಲೆಕ್ಟೆಡ್ ಮೆಂಬರ್ಸ್ ಫ್ರಮ್ ದ ಪಾರ್ಲಿಮೆಂಟ್, ಲೋಕಸಭಾ ಮತ್ತೆ ಸ್ಟೇಟ್ ಅಸೆಂಬ್ಲಿನಲ್ಲಿರೋರು ಕೇವಲ ನಾಮಿನಲ್ ಮೆಂಬರ್ಸ್, ಅವ್ರಿಗೇನು ವೋಟಿಂಗ್ ರೈಟ್ಸ್ ಇರಲ್ಲ, ಪವರ್ ಇರೋದಿಲ್ಲ. ಸೊ ಇದರ ಬಗ್ಗೆ ಆಮೇಲೆ ಈಗಾಗಲೇ ನಮಗೆ ಆತಂಕ ಇರೋದು ಡಿಲಿಮಿಟೇಷನ್ನ ತರುವ ನಿಟ್ಟಿನಲ್ಲಿ ಯಾವ ರೀತಿ ಅವರು ಕಾನ್ಸ್ಟಿಟ್ಯೂಯೆನ್ಸೀಸ್ನ ಸ್ಟೇಟ್ ಬೋತ್ ಪಾರ್ಲಿಮೆಂಟ್ರಿ ಆ್ಯಂಡ್ ಅಸೆಂಬ್ಲಿ ಎಲೆಕ್ಷನ್ನಲ್ಲಿ ಡಿಲಿಮಿಟ್ ಮಾಡ್ತಾರೆ ಅನ್ನೋದು ಕೂಡ ನಮಗೆ ಆತಂಕ ಇದೆ. ಯಾಕಂದರೆ ಜಮ್ಮು ಆ್ಯಂಡ್ ಕಾಶ್ಮೀರ್ ಮತ್ತು ಅಸ್ಸಾಂನಲ್ಲಿ ಈಗಾಗಲೇ ಅವರು ಏನು ನಾವು ಜೆರಿ ಮ್ಯಾಂಡರಿಂಗ್ ಅಂತ ಒಂದು ಟರ್ಮ್ ಈಗೆಲ್ಲ ಫೇಮಸ್ ಆಗಿಬಿಟ್ಟಿದೆ. ಅವರಿಗೆ ಯಾವ ರೀತಿ ಅನುಕೂಲ ಆಗುತ್ತೆ, ಯಾವ ರೀತಿ ಅವರು ಕಾನ್ಸ್ಟಿಟ್ಯೂಯೆನ್ಸೀಸ್ನ ಪ್ಯಾಟರ್ನ್ ಮಾಡಿದರೆ ಅವರಿಗೆ ರಾಜಕೀಯ ಲಾಭ ಆಗುತ್ತೆ ಅನ್ನೋದನ್ನ ಮನಸ್ಸಿನಲ್ಲಿ ಇಟ್ಕೊಂಡು ಅವ್ರು ಮಾಡ್ತಾರೆ ಅನ್ನೋದು ಈಗಾಗಲೇ ಜಮ್ಮು ಆ್ಯಂಡ್ ಕಾಶ್ಮೀರ್, ಅಸ್ಸಾಂನಲ್ಲಿ ತೋರಿಸಿದ್ದಾರೆ. ಆಮೇಲೆ ಬಿಲ್ ಪಾಸ್ ಆಗಲಿಲ್ಲದ ಮೇಲೆ ಅದು ಇನ್ನೊಂದು ರೀತಿಯಂತಹ ಅವಮಾನ ಆದಂಗಾಗಿದೆ. ಯಾಕಂದರೆ ಈಗ 11ನೇ ವರ್ಷ ಇದು NDA ಅಲಯನ್ಸ್ ಇಂದು ಸಂಪೂರ್ಣ ಮೆಜಾರಿಟಿ ಇತ್ತು ಅವ್ರಿಗೆ. ಫಸ್ಟ್ ಟರ್ಮು, ಸೆಕೆಂಡ್ ಟರ್ಮು, ಈ ಥರ್ಡ್ ಟರ್ಮ್ನಲ್ಲೂ ದೇ ಹ್ಯಾವ್ ಅ ಗುಡ್ ಮೆಜಾರಿಟಿ. 400 ಪಾರ್ ಅಂತೂ ಆಗಿಲ್ಲ. ಸೊ ಆದ್ರಿಂದ 400 ಪಾರ್ ಆಗಿದ್ರೆ ಅವರು ಇಮಿಡಿಯೇಟ್ಲಿ ನಮ್ಮನ್ನೇನು ಲೆಕ್ಕಕ್ಕೆ ತಗೊಳ್ತಾ ಇರಲಿಲ್ಲ. ಪಕ್ಷದ ಪ್ರತಿಯೊಬ್ಬ ಪಕ್ಷದ ಪ್ರತಿನಿಧಿ, ಲೀಡರ್ ಆಫ್ ಅಪೋಸಿಷನ್ ಇನ್ ಲೋಕಸಭಾ, ರಾಜ್ಯಸಭಾ ಯಾರ ಮಾತಿಗೂ ಅವರು ಒಂದು ಕನ್ಸಿಡರೇ ಮಾಡ್ತಾ ಇಲ್ಲ. ಎಷ್ಟೋ ಬಿಲ್ನ ನಾವಲ್ಲಿ ಪಾರ್ಲಿಮೆಂಟ್ನಲ್ಲಿ ಕುತ್ಕೊತೀವಿ, ಸಿಂಪಲ್ ಮೆಜಾರಿಟಿಯಿಂದ ಪಾಸ್ ಮಾಡ್ತಾ ಇದ್ದಾರೆ. ಇಲ್ಲಿ 2/3 ಮೆಜಾರಿಟಿ ಸಿಗಬೇಕಾಗಿತ್ತು, ಅದು ಆಗಲಿಲ್ಲ ಅನ್ನೋದು ಅವರಿಗೆ ದೊಡ್ಡ ತಲೆಬಿಸಿ ಆಗಿದೆ. ಈಗ ಅಲ್ಲೂ ಅವತ್ತಿನ ದಿನ ಕೂಡ ನಾವು ಬಿಲ್ ಪಾಸ್ ಆಗದೆ ಇರೋ ಸಮಯದಲ್ಲಿ ಡಿಲಿಮಿಟೇಷನ್ ಬಿಲ್ನ ನಾವು ರಿಜೆಕ್ಟ್ ಮಾಡೋದು. ಮೊದಲನೇದಾಗಿ ವುಮೆನ್ಸ್ ರಿಸರ್ವೇಷನ್ ಆ್ಯಕ್ಟ್ ಆಲ್ರೆಡಿ ಪಾಸ್ ಆಗಿದೆ. ಇವತ್ತು ನಾವು ಇಂಡಿಯಾ ಒಕ್ಕೂಟ ಏನು ರಿಜೆಕ್ಟ್ ಮಾಡಿದೆ ಅಂದರೆ ಡಿಲಿಮಿಟೇಷನ್ ಬಿಲ್ನ ರಿಜೆಕ್ಟ್ ಮಾಡಿದ್ದೀವಿ ನಾವು. ಅವತ್ತು ಕೂಡ ಎಲ್ಲ ಮಹಿಳಾ MPs ರಾತ್ರಿ ಸುಮಾರು ತಡರಾತ್ರಿ ಆಗಿತ್ತು, 8:30, 9 ಆಗಿತ್ತು ಅನಿಸುತ್ತೆ, ಎಲ್ಲರೂ ಬಂದು ಪ್ಲಕಾರ್ಡ್ಸ್ ಎಲ್ಲ ರೆಡಿ ಇತ್ತು ಆಗಲೇ. ಇಂಡಿಯಾ ಒಕ್ಕೂಟದವರು ಮಹಿಳಾ ವಿರೋಧಿಗಳು, ಕಾಂಗ್ರೆಸ್ನವರು ಮಹಿಳಾ ವಿರೋಧಿಗಳು ಅಂತ. ಸೊ ಎಷ್ಟು ಸ್ಟ್ರಾಟಜಿಕಲಿ ಪ್ಲ್ಯಾನ್ ಮಾಡಿದ್ದಾರೆ. ಮಹಿಳೆಯರಿಗೆ ನಿರಾಶೆ ಆಗಿದೆ, ಹೌದು. ಆದರೆ ಇದನ್ನು ನಾವು ಹೇಳಿದ್ವಲ್ಲ, ಆಡಳಿತ ಪಕ್ಷದವರು ಈ ಬಿಲ್ನ ಜಾರಿ ಮಾಡಬೇಕು ಅಂತಾನೆ ಅವ್ರ ಉದ್ದೇಶ ಇದ್ದಿದ್ರೆ ಆಲ್ ಪಾರ್ಟಿ ಮೀಟಿಂಗ್ ಕರೆದು ಎಲ್ಲರ ಒಂದು ಸಹಮತಿ ತಗೊಂಡ್ಬಿಟ್ಟು
ಆ ಅಮೆಂಡ್ಮೆಂಟ್ನಲ್ಲಿ ಏನಾದರೂ ಫರ್ದರ್ ಇನ್ಕ್ಲೂಷನ್ ಸೇರಿಸಿ ಎಲ್ಲರಿಗೂ ಅನುಕೂಲ ಆಗೋ ರೀತಿಯಲ್ಲಿ, ವಿಶೇಷವಾಗಿ ಮಹಿಳೆಯರಿಗೆ ಅನುಕೂಲ ಆಗೋ ರೀತಿಯಲ್ಲಿ ಮಾಡಿದರೆ ಭಾಳ ಚೆನ್ನಾಗಿರೋದು ಅಂತ ನಮ್ಮ ಅನಿಸಿಕೆ ಕೂಡ. ಈಗಾಗಲೇ ಕಾಂಗ್ರೆಸ್ ಪಾರ್ಟಿನವರು 73rd 74th ಅಮೆಂಡ್ಮೆಂಟಿಂದ ರಾಜೀವ್ ಗಾಂಧಿ ಅವ್ರ ಪೀರಿಯಡ್ನಲ್ಲಿ ಏನು ನಮ್ಮ ಲೋಕಲ್ ಬಾಡಿನಲ್ಲಿ ಮಹಿಳೆಯರ ಮೀಸಲಾತಿ ಅರೌಂಡ್ 50% ತನಕ ಕೊಡ್ತಾ ಇದ್ದೀವಿ, ಹೌದಾ? ಈಗ ಮೊನ್ನೆ ನಾನು ಕೂಡ ಜಗಳೂರಿನಲ್ಲಿ ಒಂದು ಹತ್ನಳ್ಳಿ ಕ್ಷೇತ್ರಕ್ಕೆ ಹೋಗಿದೆ. ಅಲ್ಲಿ ಗಾಂಧಿ ಗ್ರಾಮ ಪುರಸ್ಕಾರ, ಅದರಲ್ಲಿ 50% ಇಲ್ಲ, ಸುಮಾರು 57% ಮಹಿಳೆಯರಿದ್ದಾರೆ. ಸೊ ಅದರಿಂದ ಮಹಿಳೆಯರ ಲೀಡರ್ಶಿಪ್ ಗ್ರಾಸ್ ರೂಟ್ಸ್ನಲ್ಲಿ ಈಗಾಗಲೇ ಡೆವಲಪ್ ಮಾಡಿದ್ದೀವಿ. ಮೋರ್ ದೆನ್ 15 ಲಕ್ಷಕ್ಕೂ ಹೆಚ್ಚು ಸಂಖ್ಯೆಯಲ್ಲಿ ಗ್ರಾಸ್ ರೂಟ್ನಲ್ಲಿ ಮಹಿಳೆಯರ ರೆಪ್ರೆಸೆಂಟೇಷನ್ ಈಗಾಗಲೇ ಇದೆ. ಸೊ ನಮ್ಮದು ಈಗ ನಾವು ಡಿಲಿಮಿಟೇಷನ್ನ ಜೆರಿಮ್ಯಾಂಡ್ರಿಂಗ್ ಮಾಡಿದರೆ ಯಾವ ರೀತಿ ಒಪ್ಕೋಬೋದು ಅಂತ ಅದನ್ನು ನೀವು ಹೇಳಿ. ಫೆಡ್ರಲ್ ಸ್ಟ್ರಕ್ಚರ್ ಅಂತ ಹೇಳ್ತೀವಿ. ಸದರ್ನ್ ಸ್ಟೇಟ್ಸು ಈಗ ಪಾಪ್ಯುಲೇಷನ್ ಕಂಟ್ರೋಲ್ ಮಾಡ್ತಾ ಇದ್ದೀವಿ, ಎಲ್ಲ ಪ್ಯಾರಾಮೀಟರ್ಸ್ನಲ್ಲಿ ಉತ್ತಮ ಸಾಧನೆ ಮಾಡ್ತಾ ಇದ್ದೀವಿ. ಕೇವಲ ಜನಸಂಖ್ಯೆದ ಆಧಾರದ ಮೇಲೆ ನೀವು ಕ್ಷೇತ್ರ ವಿಂಗಡಣೆ, ಮರು ವಿಂಗಡಣೆ ಮಾಡ್ತೀರಾ, ಡಿಲಿಮಿಟೇಷನ್ ಮಾಡ್ತೀರಾ ಅಂದರೆ ಸದರ್ನ್ ಸ್ಟೇಟ್ಸ್ಗೆ, ಪರ್ಫಾರ್ಮಿಂಗ್ ಸ್ಟೇಟ್ಸ್ಗೆ ಅದರ ಆತಂಕ ಕೂಡ ಇದೆ. ಸೊ ಇದೆಲ್ಲ ಆತಂಕವನ್ನ ನೀವು ಕ್ಲಿಯರ್ ಮಾಡ್ಕೊಂಡು ಜಾರಿ ಮಾಡ್ರಿ ಅಂತ ಹೇಳ್ತಾ ಇದ್ರು. ಡೆಫಿನೆಟ್ಲಿ ಮಹಿಳೆಯರನ್ನ ಆ ಥರ ಹೈಪ್ ಮಾಡಿದ್ದಾರೆ. ಈಗ ಅಷ್ಟೇ ಒಳ್ಳೆ ಉದ್ದೇಶ ಇದ್ದಿದ್ರೆ ಹಳೆಯ ಸ್ಟ್ರೆಂತ್ 543ಕ್ಕೆ ಅವರು ತರ್ಬೋದಿತ್ತು ಮಹಿಳಾ ಮೀಸಲಾತಿನ, ಅದನ್ನ ನಾವು ಒಪ್ಪಿದ್ವಿ. ಸೊ ಅದನ್ನು ಡಿಸ್ಕಸ್ ಮಾಡಿ ಇಮಿಡಿಯೇಟ್ಲಿ ಜಾರಿ ತರ್ರಿ ಅಂತ ಕೂಡ ಅದನ್ನು ನಾವು ಹೇಳಿದ್ವಿ ಫ್ಲೋರ್ ಆಫ್ ದ ಹೌಸ್ನಲ್ಲಿ.